1 ಸಮುವೇಲನು ಅಧ್ಯಾಯ 26. ಜೀಫ್ಯರು ಗಿಬೆಯದಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ, ದಾವೀದನು ಅರಣ್ಯದ ಮೂಡಣ ದಿಕ್ಕಿನಲ್ಲಿರುವ ಹಕೀಲಾ ಬೆಟ್ಟದಲ್ಲಿ ಅಡಗಿಕೊಂಡಿರುವುದು ನಿನಗೆ ಗೊತ್ತಿಲ್ಲವೋ ಅಂದರು. ಆಗ ಸೌಲನು ಇಸ್ರಾಯೇಲ್ಯರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ದಾವೀದನನ್ನು ಹುಡುಕುವುದಕ್ಕೋಸ್ಕರ ಜೀಫ್ ಅರಣ್ಯಕ್ಕೆ ಹೋಗಿ ಅದರ ಮೂಡಣ ದಿಕ್ಕಿನಲ್ಲಿ ದಾರಿಯ ಬಳಿಯಲ್ಲಿರುವ ಹಕೀಲಾ ಬೆಟ್ಟದಲ್ಲಿ ಪಾಳೆಯ ಮಾಡಿಕೊಂಡನು. ಸೌಲನು ತನ್ನನ್ನು ಹಿಡಿಯುವುದಕ್ಕೋಸ್ಕರ ಅರಣ್ಯಕ್ಕೆ ಬಂದಿದ್ದಾನೆಂಬ ವರ್ತಮಾನವು ಅಲ್ಲಿಯೇ ಇದ್ದ ದಾವೀದನಿಗೆ ಮುಟ್ಟಲು ಅವನು ಕೂಡಲೇ ಗೂಢಚಾರರನ್ನು ಕಳುಹಿಸಿ ಸೌಲನು ಇಳುಕೊಂಡಿದ್ದ ಸ್ಥಳವನ್ನು ಗೊತ್ತು ಮಾಡಿಕೊಂಡನು. ಅನಂತರ ತಾನಾಗಿಯೇ ಸೌಲನ ಪಾಳೆಯದ ಹತ್ತಿರ ಹೋಗಿ ಸೌಲನೂ ನೇರನ ಮಗನಾದ ಅವನ ಸೇನಾಪತಿ ಅಬ್ನೇರನೂ ಮಲಗಿದ್ದ ಸ್ಥಳಗಳನ್ನು ಕಂಡುಹಿಡಿದನು. ಸೌಲನು ಬಂಡಿಗಳನ್ನು ಬಿಟ್ಟಿರುವ ಸ್ಥಳ ಮಧ್ಯದಲ್ಲಿ ಮಲಗಿದ್ದನು. ಅವನ ಸುತ್ತಲೂ ಸೈನಿಕರು ಇದ್ದರು. ಆಗ ದಾವೀದನು ಹಿತ್ತಿಯನಾದ ಅಹೀಮೆಲೆಕನನ್ನು, ಚೆರೂಯಳ ಮಗನೂ ಯೋವಾಬನ ತಮ್ಮನೂ ಆದ ಅಬೀಷೈಯನ್ನು ಕುರಿತು, ನಿಮ್ಮಲ್ಲಿ ನನ್ನ ಸಂಗಡ ಸೌಲನ ಪಾಳೆಯಕ್ಕೆ ಯಾರು ಬರುವಿರಿ ಎಂದು ಕೇಳಿದಕ್ಕೆ ಅಬೀಷೈಯು, ನಾನು ಬರುತ್ತೇನೆ ಎಂದು ಉತ್ತರ ಕೊಟ್ಟನು. ದಾವೀದನು ಅಬೀಷೈಯು ರಾತ್ರಿಯಲ್ಲಿ ಆ ಪಾಳೆಯಕ್ಕೆ ಹೋದಾಗ ಸೌಲನು ಬಂಡಿಗಳ ಗುಂಪಿನ ಮಧ್ಯದಲ್ಲಿ ಮಲಗಿಕೊಂಡು ನಿದ್ರೆ ಮಾಡುತ್ತಿದ್ದನು. ಅವನ ಬರ್ಜಿಯು ಅವನ ತಲೆ ಹತ್ತಿರ ನೆಲದಲ್ಲಿ ನೆಡಲ್ಪಟ್ಟಿತ್ತು. ಅಬ್ನೇರನೂ ಸೈನಿಕರು ಅವನ ಸುತ್ತಲೂ ಮಲಗಿದ್ದರು. ಅಬೀಷೈಯು ದಾವೀದನಿಗೆ, ದೇವರು ಈ ಹೊತ್ತು ನಿನ್ನ ವೈರಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಅಪ್ಪಣೆಯಾಗಲಿ, ನಾನು ಬರ್ಜಿಯಿಂದ ಒಂದೇ ಪೆಟ್ಟಿನಲ್ಲಿ ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯುವೆನು. 2ನೆಯ ಸಾರಿ ಹೊಡೆಯುವುದು ಅವಶ್ಯವಿಲ್ಲ ಎಂದು ಹೇಳಿದನು. ಆದರೆ ದಾವೀದನು, ಅವನನ್ನು ಕೊಲ್ಲಬೇಡ, ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈಯೆತ್ತುವ ಯಾವನಾದರೂ ನಿರಪರಾಧಿಯೆಂದು ಎಣಿಸಲ್ಪಡುವನೋ ಅಂದನು. ಇದಲ್ಲದೆ ದಾವೀದನು, ಯೆಹೋವನಾಣೆ, ಅವನು ಯೆಹೋವನಿಂದ ಸಾಯುವನು, ಇಲ್ಲವೇ ಕಾಲ ತುಂಬಿ ಮೃತಿ ಹೊಂದುವನು ಅಥವಾ ಯುದ್ಧದಲ್ಲಿ ಮಡಿಯುವನು. ತನ್ನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈಯೆತ್ತದಂತೆ ಯೆಹೋವನೇ ನನ್ನನ್ನು ತಡೆಯಲಿ. ಈಗ ಅವನ ತಲೆಯ ಬಳಿಯಲ್ಲಿರುವ ಬರ್ಜಿಯನ್ನು ತಂಬಿಗೆಯನ್ನು ತೆಗೆದುಕೊಂಡು ಹೋಗೋಣ ಎಂದು ಹೇಳಿ ಸೌಲನ ತಲೆಗಿಂಬಿನ ಬಳಿಯಲ್ಲಿದ್ದ ಬರ್ಜಿ ತಂಬಿಗೆಗಳನ್ನು ತೆಗೆದುಕೊಂಡು ಹೋದನು. ಯಾರೂ ಕಾಣಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ಎಚ್ಚರವಾಗಲಿಲ್ಲ. ಯಾಕಂದರೆ ಯೆಹೋವನು ಅವರಿಗೆ ಗಾಢನಿದ್ರೆಯನ್ನು ಬರಮಾಡಿದ್ದನು. ಒಬ್ಬರಿಗೂ ಎಚ್ಚರವಿಲ್ಲದೆ ಎಲ್ಲರೂ ನಿದ್ರೆ ಮಾಡುತ್ತಿದ್ದರು. ದಾವೀದನು ತನಗೂ ಪಾಳೆಯಕ್ಕೂ ತಕ್ಕಷ್ಟು ಅಂತರವಿರುವ ಹಾಗೆ ಸ್ವಲ್ಪ ದೂರಕ್ಕೆ ಹೋಗಿ ಗುಡ್ಡವನ್ನೇರಿ ತುದಿಯಲ್ಲಿ ನಿಂತು, ಅಬ್ನೇರನೇ, ಕಿವಿಗೊಡುವುದಿಲ್ಲವೋ ಎಂದು ನೇರನ ಮಗನಾದ ಅವನಿಗೂ ಸೈನಿಕರಿಗೂ ಕೇಳಿಸುವಂತೆ ಕೂಗಲು ಅಬ್ನೇರನು, ಅರಸನನ್ನು ಕೂಗುವ ನೀನಾರು ಎಂದು ಕೇಳಿದನು. ದಾವೀದನು ಅಬ್ನೇರನಿಗೆ, ನೀನು ಶೂರನಲ್ಲವೋ? ಇಸ್ರಾಯೇಲ್ಯರಲ್ಲಿ ನಿನಗೆ ಸಮಾನರಾರು? ನೀನು ನಿನ್ನ ಒಡೆಯನಾದ ಅರಸನನ್ನು ಯಾಕೆ ಕಾಯಲಿಲ್ಲ? ಜನರಲ್ಲೊಬ್ಬನು ಒಳಕ್ಕೆ ಹೊಕ್ಕು ನಿನ್ನ ಒಡೆಯನಾದ ಅರಸನನ್ನು ಕೊಲ್ಲಬೇಕೆಂದಿದ್ದನು. ನೀನು ಹೀಗೆ ಮಾಡುವುದು ಸರಿಯಲ್ಲ. ಯೆಹೋವನಾಣೆ, ಆತನ ಅಭಿಷಿಕ್ತನಾಗಿರುವ ನಿಮ್ಮ ಒಡೆಯನನ್ನು ಕಾಯದಿರುವ ನೀವು ಮರಣಕ್ಕೆ ಪಾತ್ರರೇ ಹೌದು. ಅರಸನ ತಲೆಯ ಬಳಿಯಲ್ಲಿದ್ದ ಬರ್ಜಿಯೂ ತಂಬಿಗೆಯೂ ಏನಾದವೋ ನೋಡು ಎಂದು ಕೂಗಿ ಹೇಳಿದನು. ಸೌಲನು ದಾವೀದನ ಸ್ವರದ ಗುರುತು ಹಿಡಿದು ಅವನನ್ನು, ದಾವೀದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಎಂದು ಕೇಳಲು ಅವನು, ಅರಸನೇ, ನನ್ನ ಒಡೆಯನೇ, ಹೌದು, ನನ್ನ ಸ್ವರವೇ. ನನ್ನ ಸ್ವಾಮಿಯು ತನ್ನ ಸೇವಕನನ್ನು ಈ ಪ್ರಕಾರ ಹಿಂಸಿಸುವುದೇಕೆ? ನಾನೇನು ಮಾಡಿದೆನು? ಯಾವ ಪಾಪಕ್ಕೆ ಕೈ ಹಾಕಿದೆನು? ನನ್ನ ಅರಸನಾದ ಒಡೆಯನು ದಯವಿಟ್ಟು ತನ್ನ ಸೇವಕನ ಮಾತುಗಳನ್ನು ಲಾಲಿಸಬೇಕು. ನಿನ್ನನ್ನು ನನಗೆ ವಿರೋಧವಾಗಿ ಎಬ್ಬಿಸಿದವನು ಯೆಹೋವನೇ ಆಗಿರುವ ಪಕ್ಷದಲ್ಲಿ ಆತನಿಗೆ ಗಮಗಮಿಸುವ ನೈವೇದ್ಯವನ್ನು ಸಮರ್ಪಿಸಬೇಕು. ಮನುಷ್ಯರಾಗಿದ್ದರೆ ಈಗ ಅವರು ನನಗೆ ಯೆಹೋವನ ಸ್ವಾಸ್ಥ್ಯದಲ್ಲಿ ಪಾಲು ಸಿಕ್ಕದಂತೆ ಹೋಗಿ ಅನ್ಯ ದೇವತೆಗಳನ್ನು ಸೇವಿಸು ಎಂದು ನನ್ನನ್ನು ತಳ್ಳಿಬಿಟ್ಟಿದ್ದಾರಾದ್ದರಿಂದ ಯೆಹೋವನ ದೃಷ್ಟಿಯಲ್ಲಿ ಅವರು ಶಾಪಗ್ರಸ್ತರಾಗಿರಲಿ. ಯೆಹೋವನ ಸಾನ್ನಿಧ್ಯವಿಲ್ಲದಿರುವ ದೇಶದಲ್ಲಿ ನನ್ನ ರಕ್ತವು ಸುರಿಸಲ್ಪಡದಿರಲಿ. ಅಯ್ಯೋ, ಗುಡ್ಡಗಳಲ್ಲಿ ಕೌಜುಗವನ್ನು ಹಿಡಿಯ ಹೊರಟ ಬೇಟೆಗಾರನೋ ಎಂಬಂತೆ ಇಸ್ರಾಯೇಲ್ಯರ ಅರಸನು ಹೊರಟು ಬಂದು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುತ್ತಾನಲ್ಲ ಅಂದನು. ಆಗ ಸೌಲನು ಅವನಿಗೆ, ನಾನು ಪಾಪ ಮಾಡಿದೆನು. ದಾವೀದನೇ, ನನ್ನ ಮಗನೇ, ಹಿಂದಿರುಗಿ ಬಾ.
ಈ ಹೊತ್ತು ನನ್ನ ಜೀವವು ನಿನ್ನ ದೃಷ್ಟಿಯಲ್ಲಿ ಬಲು ಬೆಲೆಯುಳ್ಳದ್ದೆಂದು ಎಣಿಸಲ್ಪಟ್ಟಿತು. ಆದದರಿಂದ ನಾನು ಇನ್ನು ಮುಂದೆ ನಿನಗೆ ಕೇಡು ಮಾಡುವುದಿಲ್ಲ. ಈವರೆಗೆ ನಾನು ಮಾಡಿದ್ದು ಹುಚ್ಚುತನವೂ ದೊಡ್ಡ ತಪ್ಪು ಆಗಿದೆ ಎಂದು ಹೇಳಲು ದಾವೀದನು ಅವನಿಗೆ, ಅರಸೇ, ಇಗೋ ನಿನ್ನ ಬರ್ಜಿ ಇಲ್ಲಿ ಅದೆ. ಸೇವಕರಲ್ಲೊಬ್ಬನು ಬಂದು ತೆಗೆದುಕೊಂಡು ಹೋಗಲಿ. ಯೆಹೋವನು ಪ್ರತಿಯೊಬ್ಬನಿಗೂ ಅವನವನ ನೀತಿ ಸತ್ಯತೆಗಳಿಗನುಸಾರವಾದ ಫಲವನ್ನು ಕೊಡುವನು. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರೂ ನೀನು ಯೆಹೋವನ ಅಭಿಷಿಕ್ತನೆಂದು ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ. ನಾನು ಈ ಹೊತ್ತು ನಿನ್ನ ಜೀವವನ್ನು ಮಾನ್ಯವಾದದ್ದೆಂದೆಣಿಸಿದಂತೆ ಯೆಹೋವನು ನನ್ನ ಜೀವವನ್ನೂ ಮಾನ್ಯವಾದದ್ದೆಂದೆಣಿಸಿ ನನ್ನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಲಿ ಎಂದನು. ಆಗ ಸೌಲನು ದಾವೀದನಿಗೆ, ನನ್ನ ಮಗನೇ ದಾವೀದನೇ, ನೀನು ಆಶೀರ್ವಾದ ಹೊಂದು, ನೀನು ಹೇಗೂ ಮಹಾಕಾರ್ಯಗಳನ್ನು ನಡೆಸಿ ಸಫಲನಾಗುವೆ ಎಂದು ಹೇಳಿ ತನ್ನ ಊರಿಗೆ ಹೊರಟನು. ದಾವೀದನು ತನ್ನ ದಾರಿ ಹಿಡಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲ 26ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 26. 25ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಒಬ್ಬ ಧನವಂತನಿದ್ದನು, ಅವನ ಹೆಸರು ನಾಬಾಲನು, ಸಿರಿವಂತನು, ಆದರೆ ಬುದ್ಧಿಹೀನನು. ಅವನಿಗೆ ಒಬ್ಬ ಹೆಂಡತಿ ಅಬಿಗೈಲಳು. ಅಬಿಗೈಲ್ ಅಂತ ಹೇಳಿದರೆ ಆನಂದದ ಮೂಲ ಎಂಬ ಹೆಸರಿರುವಂಥವಳು. ಮತ್ತು ದಾವೀದನಿಗೆ ಇವನು ಸಂಬಂಧಿಕನಾಗಿದ್ದನು, ಮತ್ತು ಕಾಲೇಬನಿಗೂ ಇವನು ಸಂಬಂಧಿಕನಾಗಿದ್ದನು. ದಾವೀದನು ಅವನ ಹತ್ರ 10 ಜನರನ್ನು ಕಳಿಸ್ಬಿಟ್ಟು ಈ 600 ಜನರಿಗೆ ಬೇಕಾದಂಥ ಸ್ವಲ್ಪ ಊಟ ಏನಾದರೂ ಕೊಡು ಎಂಬುದಾಗಿ ಅವನಿಗೆ ಶುಭವನ್ನು ಕೋರಿ ಕೇಳಿದಾಗ ಅವನು ಒಪ್ಪಲಿಲ್ಲ. ದಾವೀದನ ಯಾರು, ಇಷಾಯನ ಮಗನ ಯಾರು ಎಂಬಂಥ ಮಾತನ್ನು ಹೇಳಿ, ನೀನು ನಿನ್ನ ಯಜಮಾನಿನಿಂದ ಓಡಿ ಬರುವಂಥದ್ದು ಈಗಿನ ಕಾಲದಲ್ಲಿ ಇಂಥವ್ರು ಭಾಳ ಜನ ಇದ್ದಾರೆ ಎಂಬುದಾಗಿ ಹೇಳಿ 10 ಜನರನ್ನು ಕಳಿಸ್ಬಿಟ್ಟಾಗ ಅವರು ಹೋಗಿ ಅದನ್ನು ವರದಿಸಿದರು ದಾವೀದನಿಗೆ. ದಾವೀದನು ಭಾಳ ಅಪ್ಸೆಟ್ ಆಗಿಬಿಟ್ಟು 400 ಜನರನ್ನು, 200 ಜನರು ಆ ವಸ್ತುಗಳನ್ನು ಕಾಯುವಂತೆಯೂ 400 ಜನರನ್ನು ಕರ್ಕೊಂಡು ಯುದ್ಧ ಮಾಡುವುದಕ್ಕಾಗಿ ಬಂದು ಅಥವಾ ಸಂಹರಿಸುವುದಕ್ಕಾಗಿ ಬಂದು, ನಾಬಾಲನಿಗೆ ಸೇರಿದಂಥ ಒಬ್ಬ ಗಂಡಸರು ಕೂಡ ಇರಬಾರ್ದು, ಅವ್ರನ್ನೆಲ್ಲ ಬೆಳಗಾಗುವಷ್ಟರೊಳಗೆ ಹತ ಮಾಡಬೇಕಂತ ಹೇಳ್ಬಿಟ್ಟು, ಸಂಹರಿಸಬೇಕಂತ ಹೇಳ್ಬಿಟ್ಟು ಬರ್ತಾ ಇದ್ದಾಗ ಅದು ಹೇಗೋ ಅಬಿಗೈಲಳಿಗೆ ಆ ಒಂದು ಸುದ್ದಿ ತಲುಪ್ತದೆ. ಆಕೆ ಬೇಗನೆ ಆ 600 ಜನರಿಗೆ ಬೇಕಾದಂಥ ಊಟ ಅವುಗಳನ್ನೆಲ್ಲ ತಕ್ಕೊಂಡು ಎದುರುಗೊಂಡು ದಾವೀದನನ್ನು ಕೇಳಿಕೊಳ್ತಾಳೆ, ಇಂಥ ಒಂದು ರಕ್ತಾಪರಾಧಕ್ಕೆ ನೀವು ಗುರಿಯಾಗಬಾರ್ದು ಎಂಬುದಾಗಿ ಹೇಳಿದಾಗ ದಾವೀದನು ಕೂಡ ಅದನ್ನು ತಿಳ್ಕೊಂಡು, ಹೌದಲ್ಲ, ನಾನು ರಕ್ತಾಪರಾಧಕ್ಕೆ ಗುರಿಯಾಗ್ತಿದ್ದೆ ಎಂಬುದಾಗಿ, ನನ್ನನ್ನು ರಕ್ತಾಪರಾಧಕ್ಕೆ ಗುರಿಯಾಗುವುದರಿಂದ ತಪ್ಪಿಸಿದಂಥ ನೀನು ಬುದ್ಧಿವಂತಳು ಎಂಬುದಾಗಿ ಪ್ರಶಂಸಿಸ್ತಾನೆ. ಅಬಿಗೈಲಳು ಹಿಂದಿರುಗಿ ಬರ್ತಾಳೆ. ಒಂದು ದೊಡ್ಡ ಸಂಭ್ರಮ ಮನೆಯಲ್ಲಿರ್ತದೆ. ಆ ರೀತಿಯಾಗಿ ಬಹಳ ಕುಡಿದಿರ್ತಾನೆ ನಾಬಾಲನು. ಅವನಿಗೇನು ಹೇಳೋದಿಲ್ಲ. ಬೆಳಗಿನ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಹೇಳಿದಾಗ ಅವನು ಅಸ್ವಸ್ಥನಾಗ್ತಾನೆ. 10 ದಿನ ಆದಮೇಲೆ ಸತ್ತು ಹೋಗ್ತಾನೆ. ಅದಾದ ನಂತರ ದಾವೀದನಿಗೆ ಆ ಸುದ್ದಿ ಹೋಗ್ತದೆ, ಈ ರೀತಿಯಾಗಿ ನಾಬಾಲನು ಸತ್ತು ಹೋದನು ಎಂಬುದಾಗಿ. ಮತ್ತು ಅಬಿಗೈಲಳು, ವಿಧವೆಯಾದಂಥ ಅಬಿಗೈಲಳನ್ನು ದಾವೀದನು ಮದುವೆ ಆಗ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 25ನೇ ಅಧ್ಯಾಯ. 26ನೇ ಅಧ್ಯಾಯ ಬಹಳ ಏನು ಹೇಳ್ಬೋದು, ರೋಮಾಂಚಕವಾದದ್ದು, ನಾಟಕೀಯವಾದದ್ದು, ಉದ್ವೇಗಭರಿತವಾದದ್ದು ಮತ್ತು ಮನದಟ್ಟುವಂಥದ್ದು, ಮನಮುಟ್ಟುವಂಥದ್ದು, ಮನ ಕರಗಿಸುವಂಥದ್ದು ಕೂಡ ಆಗಿರುವಂಥ ಒಂದು ಅಧ್ಯಾಯ. ಮೊದಲನೇ ಸಮುವೇಲ 26ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್
ಚಾಪ್ಟರ್ 26. ಜಿಪಿಯರು ಅಂತ ಹೇಳ್ಬಿಟ್ಟು ಈಗಾಗಲೇ ಅವರ ಬಗ್ಗೆ ನಾವು ನೋಡಿದ್ದೀವಿ ಒಂದು ಸಾರಿ. ಅದೇನಂತ ಹೇಳಿದರೆ, ಅವರು ಹೇಗಾದರೂ ಮಾಡಿ ದಾವಿದನನ್ನು ಸೌಲನಿಗೆ ಒಪ್ಪಿಸಿಕೊಡಬೇಕು ಎಂಬ ವಿಷಯದಲ್ಲಿ ಅವರು ಬಹಳಷ್ಟು ಇಂಟ್ರೆಸ್ಟ್ ವಹಿಸಿದಂಥ ವ್ಯಕ್ತಿಗಳು. ಜೀಪ್ ಎಂಬ ಹೆಸರಿನ ಅರ್ಥ ಸುರಿಯುವ, ತುಂಬಿ ಹೊರಸೂಸುವ ಅಂತ. ಜಿಪಿಯರು ಈ ಒಂದು ದಾವಿದನನ್ನು ಹಿಡಿದು ಸೌಲನಿಗೆ ಕೊಡಬೇಕೆಂಬ ವಿಷಯದಲ್ಲಿ ಬಹಳ ಇಂಟ್ರೆಸ್ಟ್ ವಹಿಸಿದ್ದರು. ಮೊದಲನೇ ಸಾರಿ ಅವರು ಆ ರೀತಿಯಾಗಿ ಮಾಡಬೇಕಂತಿದ್ದಾಗ ದಾವಿದನು ತಪ್ಪಿಸ್ಕೊಂಡು ಹೋಗ್ಬಿಟ್ನು. ಯಾಕಂದರೆ ಆಶ್ಚರ್ಯವಾದ ರೀತಿಯಲ್ಲಿ ದೇವರು ಅವನನ್ನು ತಪ್ಪಿಸಿದ್ದನು. ಈಗ ಜಿಪಿಯರು ಗಿಬಿಯದಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ ಬಿಡ್ತಾ ಇಲ್ಲ. ದಾವಿದನು ಅರಣ್ಯದ ಮೂಡನ ದಿಕ್ಕಿನಲ್ಲಿರುವ ಹಕಿಲಾ ಬೆಟ್ಟದಲ್ಲಿ ಅಡಗಿಕೊಂಡಿರುವುದು ನಿನಗೆ ಗೊತ್ತಿಲ್ಲವೋ ಎಂಬುದಾಗಿ ಹೇಳ್ತಾರೆ. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ವೇಳೆ ಅವರಿಗೆ ಏನಾದರೂ ಬಹುಮಾನ, ಒಳ್ಳೆಯ ಹೆಸರು ಸಿಕ್ಕಬಹುದು ಎಂಬುದಾಗಿ. ಹಕ್ಕಿಲ್ಲ ಅಂತ ಹೇಳಿದರೆ ಕತ್ತಲ ಅಂತ ಹೇಳ್ಬಿಟ್ಟು ಮೊದಲು ಒಂದು ಸಾರಿ ದಾವಿದನ ಅಲ್ಲೇ ಬಚ್ಚಿಟ್ಕೊಂಡಿದ್ದ. ಈಗ ಎರಡನೇ ಸಾರಿ ಅಲ್ಲೇ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ ರೀ. ಆಗ ಸೌಲನು ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ 3,000 ಮಂದಿಯನ್ನು, ಅಂದರೆ ಮೊದಲು ಒಂದು ಸಾರಿ 3,000 ಮಂದಿಯನ್ನು ಈ ಸೌಲನು ತಗೊಂಡು ಹೋಗ್ತಾನೆ ಯುದ್ಧಕ್ಕೆ. ಅದನ್ನು 24ನೇ ಅಧ್ಯಾಯದಲ್ಲಿ ನೋಡಬಹುದು. ಅದೇ ರೀತಿಯಾಗಿ 26ನೇ ಅಧ್ಯಾಯದಲ್ಲಿ ಕೂಡ ಸೌಲನಿಗೇನು ಮಾಡ್ತಾನೆ, 3,000 ಶ್ರೇಷ್ಠವಾದಂಥ ಸೈನಿಕರನ್ನು ಆರಿಸಿಕೊಂಡು ದಾವಿದನ್ನು ಹುಡುಕುವುದಕ್ಕೋಸ್ಕರವಾಗಿ ಜೀಫ್ ಅಂದರೆ ತುಂಬಿ ಹೊರಸೂಸುವ ಅರಣ್ಯಕ್ಕೆ ಹೋಗಿ ಮೂಡನ ದಿಕ್ಕಿನಲ್ಲಿರುವ ದಾರಿಯ ಬಳಿಯಲ್ಲಿರುವ ಹಕಿಲಾ ಬೆಟ್ಟದಲ್ಲಿ ಪಾಳೆ ಮಾಡಿಕೊಳ್ತಾನೆ. ಆಮೇಲೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಘಟನೆ ಆಗ್ತದೆ. ಸೌಲನು ತನ್ನನ್ನು ಹಿಡಿಯೋದಕ್ಕೋಸ್ಕರ ಅರಣ್ಯಕ್ಕೆ ಬಂದಿದ್ದಾನೆಂಬ ವರ್ತಮಾನವು ಅಲ್ಲಿಯೇ ಇದ್ದ ದಾವಿದನಿಗೆ ಹೇಗೋ ಬಂದುಬಿಡ್ತದೆ. ಅಲ್ಲೇ ಇದ್ದ ಇಬ್ಬರು ಅಲ್ಲೇ ಹೇಳ್ಕೊಂಡಿದ್ದಾರೆ. ದಾವಿದನಿಗೆ ಮೊದಲ ಸುದ್ದಿ ಗೊತ್ತಾಯಿತು. ಕೂಡಲೇ ಅವನೇನು ಮಾಡ್ತಾನೆ, ಗೂಢಚಾರರನ್ನು ಕಳಿಸಿ ಸೌಲನು ಇಳ್ಕೊಂಡಿದ್ದ ಸ್ಥಳವನ್ನು ಗೊತ್ತು ಮಾಡಿಕೊಂಡನು. ಗೊತ್ತಾಗ್ಬಿಡ್ತು, ಯಾಕಂದರೆ ಸೌಲನ್ ಎಲ್ಲಿದ್ದಾನೆಂಬುದಾಗಿ ಗೊತ್ತಾಗ್ಬಿಡ್ತು. ಆದ ಕಾರಣ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಸೌಲನನ್ನು ಸಂಧಿಸುವುದಕ್ಕೆ ದಾವಿದನು ಹೋಗುವಾಗ ಏನು ಮಾಡ್ತಾನೆ, ಎಲ್ಲ 600 ಜನರನ್ನು ಕರ್ಕೊಂಡು ಹೋಗೋಲ್ಲ, ಅಥವಾ 400 ಜನರನ್ನು ಕರ್ಕೊಂಡು ಹೋಗೋದಿಲ್ಲ. ಏನು ಮಾಡ್ತಾನೆ ಮುಂದೆ ನೋಡೋಣ. ಅನಂತರ ತಾನಾಗಿಯೇ ಸೌಲನ ಪಾಳ್ಯದ ಹತ್ತಿರ ಹೋಗಿ ಸೌಲನು ನೇರನ ಮಗನಾದ ಅವನ ಸೇನಾಪತಿ ಅಬ್ನೇರನು ಮಲಗಿದ್ದ ಸ್ಥಳಗಳನ್ನು ಕಂಡು ಹಿಡಿದನು. ದಾವಿದನೇನು ಮಾಡ್ತಾನೆ, ಸೌಲನು, ಅರಸನಾದ ಸೌಲನು, ಅಬ್ನೇರನು, ಸೇನಾಪತಿಯಾದ ಅಬ್ನೇರನು, ಅಬ್ ಅಂತ ಹೇಳಿದರೆ ತಂದೆ, ನೇರ್ ಅಂತ ಹೇಳಿದರೆ ಬೆಳಕು, ಬೆಳಕಿನ ತಂದೆ ಎಂಬ ಹೆಸರಿರುವಂಥ ಸೇನಾಪತಿ ಇಬ್ಬರು ಎಲ್ಲಿ ರೆಸ್ಟ್ ಮಾಡ್ತಿದ್ರೆ ಅದನ್ನು ನೋಡಿದನು. ಸೌಲನು ಬಂಡಿಗಳನ್ನು ಬಿಟ್ಟಿರುವ ಸ್ಥಳದ ಮಧ್ಯದಲ್ಲಿ ಮಲಗಿದ್ದನು. ಅಂದರೆ ಆ ವೆಹಿಕಲ್ಸ್ ಅಥವಾ ರಥಗಳು ಅದರ ನಡುವೆ ಮಲಗಿದ್ದನು. ಅವನ ಸುತ್ತಲೂ ಸೈನಿಕರಿದ್ದರು. ಎಲ್ಲರೂ ಸುಮಾರು 3,000 ಜನ ಸೈನಿಕರಿದ್ದರೇನೋ ಅಥವಾ ಕೆಲವರಿದ್ದರು. ಆಗ ದಾವಿದನು ಹಿತ್ತಿಯನಾದ ಅಹಿಮೆಲೇಕನನ್ನು, ಚೆರೂಯಳ ಮಗನು ಯೋವಾಬನ ತಮ್ಮನೂ ಆದ ಅಭಿಷೇಯನ್ನು ಕುರಿತು, ನಿಮ್ಮಲ್ಲಿ ನನ್ನ ಸಂಗಡ ಸೌಲನ ಪಾಳ್ಯಕ್ಕೆ ಯಾರು ಬರುವಿರಿ ಅಂತ ಕೇಳಿದಾಗ ಅಭಿಷೇಯ್ ನಾನು ಬರ್ತೇನೆ ಅಂತ ಹೇಳ್ತಾನೆ. ಈ ಅಭಿಷೇಯ್ ಎಂಬ ಹೆಸರಿನ ಅರ್ಥ ಅಬ್ ಅಂತ ಹೇಳಿದರೆ ತಂದೆ, ಶೈ ಎಂಬುದಾಗಿ ಹೇಳಿದರೆ ಕೊಡುಗೆ, ವರ, ಕೊಡುಗೆಯ ತಂದೆ, ಫಾದರ್ ಆಫ್ ಗಿಫ್ಟ್. ಆ ಪಾಳ್ಯಕ್ಕೆ ಈಗ ಇಬ್ಬರು ಹೋಗ್ತಾರೆ. ಮೊದಲೇ ದಾವಿದನು ಗೂಢಚಾರನ್ನು ಕಳಿಸ್ಬಿಟ್ಟು ನೋಡಿರ್ತಾನೆ, ಇವರು ಎಲ್ಲಿರುವಂಥ ಸೌಲನ್ ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು. ಆನಂತರ ದಾವಿದನೇ ಪರ್ಸ್ನಲ್ಲಾಗಿ ಹೋಗ್ಬಿಟ್ಟು ಸೌಲನು
ಮತ್ತು ಸೇನಾಪತಿಯಾದ ಅಬ್ನೇರನು ಮಲಗಿರುವಂಥದ್ದು ಯಾವ ಲೊಕೇಶನ್ನು ಎಂಬುದನ್ನು ನೋಡಿಕೊಂಡು ಬಂದು ಈಗ ಮತ್ತೊಂದು ಸಾರಿ ಹೋಗಬೇಕಂತ ಹೇಳ್ಬಿಟ್ಟು ಯಾರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡುವಾಗ ಅಭಿಷೇಯನ್ನು ಕೊಡುಗೆ ತಂದೆ ಎಂಬ ಹೆಸರನ್ನು ಅರ್ಥವುಳ್ಳಂಥ ವ್ಯಕ್ತಿಯನ್ನು ಕರ್ಕೊಂಡು ಸೌಲನ ಬಂಡಿಗಳ ಗುಂಪಿನ ಮಧ್ಯದಲ್ಲಿ ಮಲಗಿಕೊಂಡು ನಿದ್ರೆ ಮಾಡುತ್ತಿದ್ದನು. ರಾತ್ರಿಯಲ್ಲಿ ಹೋಗ್ತಾರೆ ಪಾಳ್ಯದಲ್ಲಿ ಇವರಿಬ್ಬರು, ದಾವೀದ ಅಭಿಷೇಕ್. ರಾತ್ರಿಯಲ್ಲಿ ಪಾಳ್ಯಕ್ಕೆ ಹೋದಾಗ ನಿದ್ದೆ ಮಾಡ್ತಿದ್ದಾನೆ ಸೌಲನು. ಮೊದಲನೇ ಸಾರಿ ಬಂದಾಗ ಶೌಚಕ್ಕಾಗಿ ಗವಿಗೆ ಬಂದಿದ್ದ, ಈಗ ಈ ಸಾರಿ ನಿದ್ರೆ ಮಾಡ್ತಿದ್ದಾನೆ. ಅವನ ಬರ್ಜಿಯು ಅವನ ತಲೆಯ ಹತ್ತಿರ ನೆಲದಲ್ಲಿ ನೆಡಲ್ಪಟ್ಟಿತ್ತು. ಸೌಲನ ಬರ್ಜಿ ಸೌಲನ ತಲೆಯ ಹತ್ತಿರ ನೆಡಲ್ಪಟ್ಟಿತ್ತು. ಅಬ್ನೇರನು ಸೈನಿಕರು ಅವನ ಸುತ್ತಲೂ ಮಲಗಿದ್ದರು. ಸೇನಾಪತಿ ಮತ್ತು ಸೈನಿಕರು ಅವನ ಸುತ್ತಲೂ ಮಲಗಿದ್ದರು. ಅಭಿಷೇಯು ದಾವೀದನಿಗೆ, ಇಬ್ಬರು ಹೋಗಿದ್ದಾರೆ ಈಗ ಕತ್ತಲು. ಅಭಿಷೇಕ್ ಈಗ ನಾನು ಬರ್ತೇನೆ ಅಂತ ವಾಲಂಟಿಯರ್ ಆಗಿ ದಾವೀದನ ಜೊತೆಗೆ ಬಂದಿರ್ತಾನಲ್ಲ, ಈಗ ದಾವೀದನಿಗೆ ಅವನು ಹೇಳ್ತಾನೆ, ದೇವರು ಈ ಹೊತ್ತು ನಿನ್ನ ವೈರಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಅಪ್ಪಣೆಯಾಗಲಿ, ನಾನು ಬರ್ಜಿಯಿಂದ ಒಂದೇ ಪೆಟ್ಟಿನಲ್ಲಿ ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯವನು ಎರಡನೇ ಸಾರಿ ಹೊಡೆಯೋದು ಅವಶ್ಯವಿಲ್ಲ ಅಂತ ಅಭಿಷೇಕ್ ಹೇಳ್ತಾನೆ ರೀ. ಆಶ್ಚರ್ಯ, ಯಾಕಂತ ಹೇಳಿದ್ರೆ ದಾವೀದನು ಕೈ ಎತ್ತೋದಿಲ್ಲ ಅಂತ ಗೊತ್ತಿತ್ತು ಅಭಿಷೇಕ್ಗೆ. ಆದ ಕಾರಣ ದೇವರು ಅಂತ ಸ್ಟಾರ್ಟ್ ಮಾಡಿ, ದೇವರು ಈ ಹೊತ್ತು ನಿನ್ನ ವೈರಿಯನ್ನು ಕೈಗೆ ಒಪ್ಪಿಸಿದ್ದಾನೆ. ಮೊದಲು ಜನರು ಹೇಳಿದಾಗ ಏನಂತ ಹೇಳಿದರು, ದೇವರು ವೈರ್ಯ ನಿನ್ನನ್ನು ಕೈಗೆ ಒಪ್ಪಿಸಿದಾಗ ನಿನಗೆ ಮನಸ್ಸು ಬಂದ ಹಾಗೆ ಮಾಡಂತ ಹೇಳಿದಂಥ ದಿನ ಇದೆ, ಆದ ಕಾರಣ ಕೊಂದುಬಿಡಂತ ದಾವೀದನಿಗೆ ಜನರು ಹೇಳಿದರು. ಈ ಸಾರಿ ಏನಾಗ್ತದೆ, ಅಭಿಷೇಕ್ ಒಬ್ಬನೇ ಮಾತಾಡ್ತಿದ್ದಾನೆ. ಏನಂತ ಹೇಳ್ತಿದ್ದಾನೆ, ದೇವರು ಈ ಹೊತ್ತು ನಿನ್ನ ವೈರಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ, ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಆದರೆ ನಾನು ನನಗೆ ಪರ್ಮಿಷನ್ ಕೊಡು, ಬರ್ಜಿಯಿಂದ ಒಂದೇ ಏಟು ಎರಡನೇ ಸಾರಿ ನಾನು ಹೊಡಿಬೇಕಾಗಿಲ್ಲ ಎಂಬುದಾಗಿ ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳಿದಾಗ ದಾವೀದನ ಅವನ ಪ್ರತಿಕ್ರಿಯೆ ಏನಾಗಿರ್ಬೇಕು? ಯಾಕಂದರೆ ಫಸ್ಟ್ ಗೂಢಚಾರರನ್ನು ಕಳಿಸಿದ, ಅದಾದ ನಂತರ ಎಲ್ಲಿ ಮಲಗಿದ್ದಾನೆ ಅಂತ ಹೇಳ್ಬಿಟ್ಟು ತಾನೇ ಹೋಗ್ಬಿಟ್ಟು ಸೌಲನಲ್ಲಿ ಮಲಗಿದ್ದಾನೆ, ಸೇನಾಪತಿಯಾದ ಅಬ್ನೇರ್ನಲ್ಲಿ ಮಲಗಿದ್ದಾನೆ ಎಂಬುದನ್ನು ಹೋಗಿ ಪತ್ತೆ ಹಚ್ಕೊಂಡು ಬಂದ. ಈಗ ಮೂರನೇ ಸಾರಿ ಏನಾಗಿದೆ, ಫಸ್ಟ್ ಗೂಢಚಾರರು, ಎರಡನೇದು ತಾನಾಗಿ ಹೋಗಿದ್ದನು, ಮೂರನೇ ಸಾರಿ ಅಭಿಷೇಕ್ ಅವನನ್ನು ಕರ್ಕೊಂಡು ಹೋಗಿದ್ದಾನೆ. ಅವನ ಪ್ರತಿಕ್ರಿಯೆ ಅಭಿಷೇಕ್ ಮಾತಿಗೆ ಏನಾಗಿತ್ತು ಅಂದರೆ, ಅವನನ್ನು ಮೊದಲನೇ ಸಮುವೇಲ 26 ಮತ್ತು 9ನೇ ವಚನದಲ್ಲಿ ದಾವೀದನು ಹೇಳುವಂಥದ್ದು, ಸೌಲನನ್ನು ಅಥವಾ ಅರಸನನ್ನು ಕೊಲ್ಲಬೇಡ. ಯಾಕೆ? ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತುವ ಯಾವನಾದರೂ ನಿರಪರಾಧಿ ಎಂದು ಎಣಿಸಲ್ಪಡುವನು. ದೇವರ ಅಭಿಷಿಕ್ತನು, ಅವನು ನನ್ನನ್ನು ಕೊಲ್ಲಲಿಕ್ಕೆ ಬಂದಿರ್ಬೋದು, ದಾವೀದನ ಕೊಲ್ಲಲಿಕ್ಕೆ ಬರ್ತಾ ಇದ್ರು ಕೂಡ ದೇವರ ಅಭಿಷಿಕ್ತನೆಂಬುದಾಗಿ ದಾವೀದನ ಅಭಿಪ್ರಾಯ, ನಿಶ್ಚಯ, ನಂಬಿಕೆ, ವಿಶ್ವಾಸ, ಅರಿಕೆ. ಆದ ಕಾರಣ ದಾವೀದನು ಹೇಳ್ತಾನೆ, ಯೆಹೋವನ ಆಣೆ, ಅವನು ಯೆಹೋವನಿಂದ ಸಾಯುವನು, ಇಲ್ಲವೇ ಕಾಲ ತುಂಬಿ ಮೃತಿ ಹೊಂದುವನು ಅಥವಾ ಯುದ್ಧದಲ್ಲಿ ಮಡಿಯುವನು. ಹೇಗೋ ಸೌಲನು ಸಾಯ್ತಾನೆ, ದೇವರಿಂದ ಸಾಯ್ಬೋದು, ಅಥವಾ ವಯಸ್ಸಾಗಿ ಸಾಯ್ಬೋದು, ಅಥವಾ ಯುದ್ಧದಲ್ಲಿ ಸಾಯ್ಬೋದು. ಆ್ಯಕ್ಚುಲಿ ಯುದ್ಧದಲ್ಲಿ ಸತ್ತ ಸೌಲನು. ಈಗ ದಾವೀದನು ಆ ರೀತಿಯಾಗಿ ಹೇಳಿಬಿಟ್ಟು ತನ್ನ ಅಭಿಷಿಕ್ತನಿಗೆ ವಿರುದ್ಧವಾಗಿ ಕೈ ಎತ್ತದಂತೆ ಯೆಹೋವನೇ ನನ್ನನ್ನು ತಡೆಯಲಿ, ದೇವರು ನನ್ನನ್ನು ತಡೆಯಲಿ, ನನ್ನ ಕೈ ಎತ್ತುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಈಗ ಅವನ ತಲೆಯ ಬಳಿಯಲ್ಲಿರುವ ಬರ್ಜಿಯನ್ನು, ತಂಬಿಗೆಯನ್ನು ತೆಗೆದುಕೊಂಡು ಹೋಗೋಣ ಎಂದು ಹೇಳಿ
ಸೌಲನ ತಲೆಗಿಂಬಿನ ಬಳಿಯಲ್ಲಿದ್ದ ಬರ್ಜಿ ತಂಬಿಗೆಗಳನ್ನು ತೆಗೆದುಕೊಂಡು ಹೋದನು. ಲಾಸ್ಟ್ ಟೈಮ್ ಏನು ಮಾಡ್ದ, ನಿಲುವಂಗಿಯ ವಸ್ತ್ರದ ಮೂಲೆಯನ್ನು ಕತ್ತರಿಸಿಬಿಟ್ಟಿದ್ದ. ಆದರೆ ಈ ಬಾರಿ ಏನು ಮಾಡ್ತಾನೆ, ಸೌಲನ ತಲೆಗಿಂಬಿನ ಬಳಿಯಲ್ಲಿದ್ದ, ಅಂದರೆ ತಲೆಗೆ ಹತ್ತಿರವಾಗಿದೆ, ಆ ಬರ್ಜಿಯನ್ನು ತಂಬಿಗೆಗಳನ್ನು ತೆಗೆದುಕೊಂಡು ಹೋದನು. ಯಾರೂ ಕಾಣಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ಎಚ್ಚರವಾಗಲಿಲ್ಲ. ಅದು ಹೇಗೆ 3,000 ಪ್ಲಸ್ ಒಬ್ಬ ಅರಸನು 3,000 ಜನರಿದ್ರು, ಒಬ್ಬರಿಗೂ ಗೊತ್ತಾಗಲಿಲ್ಲ, ಒಬ್ಬರಿಗೂ ಕಾಣಲಿಲ್ಲ, ಒಬ್ಬರಿಗೂ ಎಚ್ಚರವಾಗಲಿಲ್ಲ. ಅದು ಹೇಗೆ ಅಂತ ತಿಳ್ಕೊಳ್ಬೇಕಾ? ಮೊದಲನೇ ಸಮುವೇಲ 26ನೇ ಅಧ್ಯಾಯ 12ನೇ ವಚನ ಭಾಳ ವಿಚಿತ್ರವಾದಂಥ ಒಂದು ಕಾರಣ ಇದೆ. ಯಾಕಂದರೆ ಯೆಹೋವನು ಅವರಿಗೆ ಗಾಢ ನಿದ್ರೆಯನ್ನು ಬರಮಾಡಿದ್ದನು. ಒಬ್ಬರಿಗೂ ಎಚ್ಚರವಿಲ್ಲದೆ ಎಲ್ಲರೂ ನಿದ್ರೆ ಮಾಡ್ತಿದ್ರು. ದೇವರು ಸಾರ್ವಭೌಮನು. ಸರಿ, ಕಡೆಗೆ ಸ್ವಲ್ಪ ದೂರ ಹೋದ ಮೇಲೆ ಗುಡ್ಡವನ್ನೇರಿ ತುದಿಯಲ್ಲಿ ನಿಂತ್ಕೊಂಡು ಅಬ್ನೇರನೇ ಕಿವಿಗೊಡುವುದಿಲ್ಲವೋ ಎಂದು ನೇರನ ಮಗನಾದ ಅವನಿಗೂ ಸೈನಿಕರೆಲ್ಲರಿಗೂ ಕೇಳಿಸುವಂತೆ ದಾವಿದನು ಕೂಗ್ತಾನ್ರಿ. ಅಬ್ನೇರನೇ ಅಂತ ಅಷ್ಟೇ ದಾವಿದ ಕೂಗಿದ್ದು. ಆದರೆ ಅಬ್ನೇರನೇನೆ ಅಂತ ಹೇಳ್ತಾನೆ, ಅರಸನನ್ನು ಕೂಗುವ ನೀನಾರು? ಅಬ್ನೇರನ್ನು ಕೂಗಿದ್ರು ಒಂದೇ, ಅವನ ಪಕ್ಕದಲ್ಲಿರುವಂಥ ಅರಸನನ್ನು ಕೂಗಿದ್ರು ಒಂದೇ. ಆದ ಕಾರಣ ಎರಡೂ ಒಂದೇ. ಅರಸನನ್ನು ಕೂಗುವ ನೀನು ಯಾರು ಅಂತ ಹೇಳಿದಾಗ ದಾವಿದನು ಅಬ್ನೇರನಿಗೆ, ನೀನು ಶೂರನಲ್ವೋ? ಇಸ್ರಾಯೇಲರಲ್ಲಿ ನಿನಗೆ ಸಮಾನರಾರು? ನೀನು ನಿನ್ನ ಒಡೆಯನಾದ ಅರಸನನ್ನು ಯಾಕೆ ಕಾಯಲಿಲ್ಲ? ಆ ರೀತಿಯಾಗಿ ಹೇಳಿಬಿಟ್ಟು ಈಗ ಲಾ ಮಾತಾಡ್ತಾನೆ, ನಿಯಮವನ್ನು ಮಾತಾಡ್ತಾನೆ. ಅದು ಏನಂತ ಹೇಳ್ತಾನೆ, ಯೆಹೋವನ ಆಣೆ, ಆತನ ಅಭಿಷಿಕ್ತನಾಗಿರುವ ನಿಮ್ಮ ಒಡೆಯನನ್ನು ಕಾಯ್ದಿರುವ ನೀವು ಮರಣಕ್ಕೆ ಪಾತ್ರರೇ. ನೋಡ್ರಿ, ಆ ರಾಜನನ್ನು ಹೇಗೆ ಸಪೋರ್ಟ್ ಮಾಡ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಅರಸನ ತಲೆಯ ಬಳಿಯಲ್ಲಿದ್ದ ಬರ್ಜಿ ತಂಬಿಗೆ ಏನಾದರೂ ನೋಡು ಅಂತ ಹೇಳ್ತಾನೆ. ಆಮೇಲೆ ಸೌಲನ ಅಷ್ಟರೊಳಗೆ ದಾವಿದನ ಸ್ವರವನ್ನು ಗುರುತಿಡಿದುಬಿಟ್ಟು, ದಾವಿದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಎಂದು ಕೇಳಲು ಅರಸನೇ, ನನ್ನ ಒಡೆಯನೇ, ಹೌದು ನನ್ನ ಸ್ವರವೇ. ನನ್ನ ಸ್ವಾಮಿಯು ತನ್ನ ಸೇವಕನನ್ನು ಈ ಪ್ರಕಾರವಾಗಿ ಯಾಕೆ ಹಿಂಸಿಸಬೇಕು ಅಂತ ಹೇಳಿಬಿಟ್ಟು, ನೋಡು, ನಿನ್ನ ತಲೆ ಹತ್ತಿರ ಇದ್ದಂಥ ಈ ಬರ್ಜಿ ತಂಬಿಗೆ ನಾನು ತಗೊಂಡು ಬಂದೆ, ಆದರೆ ನಿನ್ನ ಸಿಪಾಯಿಗಳು ನಿನ್ನನ್ನು ನೋಡಿಕೊಳ್ಳಲಿಲ್ಲ. ದೇವರು ಇನ್ನೊಂದು ಸಾರಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದನು, ಆದರೆ ನಾನು ನಿನ್ನನ್ನು ಕೊಲ್ಲಿಲ್ಲ ಎಂಬಂಥ ಮಾತನ್ನು ದಾವಿದನು ಅವನಿಗೆ ಹೇಳಿದಾಗ, ಯೆಹೋವನ ಸಾನ್ನಿಧ್ಯವಿಲ್ಲದಿರುವ ದೇಶದಲ್ಲಿ ನನ್ನ ರಕ್ತವು ಸುರಿಯಲ್ಪಡದಿರಲಿ ಎಂಬುದಾಗಿ ಹೇಳಿದಾಗ ಸೌಲನು 21ನೇ ವಚನದಲ್ಲಿ, ಮೊದಲನೇ ಸಮುವೇಲ 26:21ರಲ್ಲಿ, ನಾನು ದಾವಿದನೇ, ನನ್ನ ಮಗನೇ, ಹಿಂದಿರುಗಿ ಬಾ, ನಾನು ಪಾಪ ಮಾಡಿದ್ದೇನು, ನಾನೇನು ಮುಂದೆ ನಿನಗೆ ಕೇಡು ಮಾಡುವುದಲ್ಲ. ಈವರೆಗೆ ನಾನು ಮಾಡಿದ್ದು ಹುಚ್ಚುತನವು ದೊಡ್ಡ ತಪ್ಪು ಆಗಿದೆ ಎಂಬುದಾಗಿ ಒಪ್ಕೊಳ್ತಾನೆ. ಆನಂತರ ಅರಸನ ಆ ಬರ್ಜಿ ಮತ್ತು ತಂಬಿಗೆಯನ್ನು ಯಾರಾದರೂ ಒಬ್ಬರನ್ನು ಕಳಿಸ್ತೀನಂತೆ ಕೊಟ್ಟು ಕಳಿಸ್ತಾನೆ. ಆ ರೀತಿಯಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಮುಗಿಯುವಂಥ ಅಧ್ಯಾಯ ಮೊದಲನೇ ಸಮುವೇಲ 26ನೇ ಅಧ್ಯಾಯ. ಮೊದಲನೇ ಸಮುವೇಲ 26ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ನಮ್ಮ ಕರ್ತನಾದ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 26. And the Ziphites came unto Saul to Gibeah, saying, Doth not David hide himself in the hills of Hachilah, which is before Jeshimon?
Then Saul arose and went down to the wilderness of Ziph, having 3,000 chosen men of Israel with him, to seek David in the wilderness of Ziph. And Saul pitched in the hill of Hachilah, which is before Jeshimon by the way. But David abode in the wilderness, and he saw that Saul came after him into the wilderness. David therefore sent out spies, and understood that Saul was come in very deed. And David arose and came to the place where Saul had pitched. And David beheld the place where Saul lay, and Abner the son of Ner, the captain of his host. And Saul lay in the trench, and the people pitched around about him. Then answered David, and said to Ahimelech the Hittite, and to Abishai the son of Zeruiah, brother of Joab, saying, Who will go down with me to Saul to the camp? And Abishai said, I will go down with thee. So David and Abishai came to the people by night. And behold, Saul lay sleeping within the trench, and his spear stuck in the ground at his bolster. But Abner and the people lay round about him. Then said Abishai to David, God hath delivered thine enemy into thine hand this day. Now therefore let me smite him, I pray thee, with the spear even to the earth at once, and I will not smite him the second time. And David said to Abishai, Destroy him not, for who can stretch forth his hand against the Lord's anointed, and be guiltless? David said furthermore, As the Lord liveth, the Lord shall smite him, or his day shall come to die, or he shall descend into battle and perish. The Lord forbid that I should stretch forth mine hand against the Lord's anointed. But I pray thee, take thou now the spear that is at his bolster, and the cruse of water, and let us go. So David took the spear and the cruse of water from Saul's bolster, and they gat them away, and no man saw it, nor knew it, neither awaked, for they were all asleep, because a deep sleep from the Lord was fallen upon them. Then David went over to the other side, and stood on the top of an hill afar off, a great space being between them. And David cried to the people, and to Abner the son of Ner, saying, Answerest thou not, Abner? Then Abner answered and said, Who art thou that criest to the king? And David said to Abner, Art not thou a valiant man, and who is like to thee in Israel? Wherefore then hast thou not kept thy lord the king? For there came one of the people in to destroy the king thy lord. This thing is not good that thou hast done. As the Lord liveth, ye are worthy to die, because ye have not kept your master the Lord's anointed. And now see where the king's spear is, and the cruse of water that was at his bolster. And Saul knew David's voice, and said, Is this thy voice, my son David? And David said, It is my voice, my lord, O king. And he said, Wherefore doth my lord thus pursue after his servant? For what have I done, or what evil is in mine hand? Now therefore I pray thee, let my lord the king hear the words of his servant. If the Lord have stirred thee up against me, let him accept an offering. But if they be the children of men, cursed be they before the Lord. For they have driven me out this day from abiding in the inheritance of the Lord, saying, Go serve other gods. Now therefore, let not my blood fall to the earth before the face of the Lord. For the king of Israel is come out to seek a flea, as when one doth hunt a partridge in the mountains. Then said Saul, I have sinned. Return, my son David, for I will no more do thee harm, because my soul was precious in thine eyes this day. Behold, I have played the fool, and have erred exceedingly. And David answered and said, Behold the king's spear, and let one of the young men come over and fetch it. The Lord render to every man his righteousness and his faithfulness, for the Lord delivered thee into my hand today, but I would not stretch forth mine hand against the Lord's anointed. And behold, as thy life was much set by this day in mine eyes, so let my life be much set by in the eyes of the Lord, and let him deliver me out of all tribulation. Then Saul said to David, Blessed be thou, my son David. Thou shalt both do great things, and also shalt still prevail. So David went on his way, and Saul returned to his place.